ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 7 ವಿದುರ ಪ್ರಶ್ನೆ ಮುಂದುವರೆದದ್ದು. ಇದರಿಂದ ಇವತ್ತು 4 ಶ್ಲೋಕಗಳನ್ನ ತಿಳ್ಕೊಳ್ಳೋಣ. ಶ್ಲೋಕ 25. ಪ್ರಜಾಪತೀನಾಂ ಸ ಪತಿಶ್ಚಕ್ಲುಪೆ ಕಾನ್ ಪ್ರಜಾಪತೀನ್ ಸರ್ಗಾಂಶ್ಚೈವಾನುಸರ್ಗಾಂಶ್ಚ ಮನೂನ್ ಮನ್ವಂತರಾಧಿಪಾನ್. ಅನುವಾದ: ಓ ವಿದ್ವಾಂಸನಾದ ಬ್ರಾಹ್ಮಣ, ಪ್ರಜಾಪತಿ ಬ್ರಹ್ಮನೆಂಬ ಸಕಲ ದೇವತೆಗಳ ನಾಯಕನು ಯುಗದ ಅಧಿಪತಿಗಳಾದ ನಾನಾ ಮನುಗಳನ್ನು ಸ್ಥಾಪಿಸಲು ಹೇಗೆ ನಿಶ್ಚಯಿಸಿದನು ಎಂಬುದನ್ನು ದಯವಿಟ್ಟು ವರ್ಣಿಸಿರಿ. ಆ ಮನುಗಳನ್ನೂ ಮತ್ತು ಅವರ ವಂಶಜರನ್ನೂ ದಯವಿಟ್ಟು ವರ್ಣಿಸಿರಿ. ಶ್ಲೋಕ 26. ಉಪರ್ಯಧಶ್ಚ ಯೇ ಲೋಕ ಭೂಮೇರ್ ಮಿತ್ರಾತ್ಮ ಜಾಸತೆ ತೇಷಾಂ ಸಂಸ್ಥಾಂ ಪ್ರಮಾಣಂ ಚ ಭೂರ್ಲೋಕಸ್ಯ ಚ ವರ್ಣಯ. ಅನುವಾದ: ಓ ಮಿತ್ರನ ಪುತ್ರ, ಭೂಮಿಯ ಊರ್ಧ್ವ ಭಾಗದಲ್ಲಿ ಹಾಗೆಯೇ ಅಧೋಭಾಗದಲ್ಲಿ ಲೋಕಗಳು ಹೇಗೆ ನೆಲೆಗೊಂಡಿವೆ ಎಂಬುದನ್ನು ಕೃಪೆಯಿಟ್ಟು ವರ್ಣಿಸಿರಿ. ಆ ಲೋಕಗಳ ಹಾಗೆಯೇ ಭೂಲೋಕದ ವಿಸ್ತಾರವನ್ನೂ ದಯವಿಟ್ಟು ಉಲ್ಲೇಖಿಸಿರಿ. ಶ್ಲೋಕ 27. ತಿರ್ಯಗ್ಮಾನುಷ ದೇವಾನಾಂ ಸರೀಸೃಪಪತತೃಣಾಂ ವದನ ಸರ್ಗ ಸಂವ್ಯೂಹಂ ಗಾರ್ಭಸ್ವೇದ ದ್ವಿಜೋದ್ಭಿದಾಂ. ಅನುವಾದ: ಪ್ರಾಣಿಗಳು, ಮನುಷ್ಯರು ಗರ್ಭದಿಂದ ಹುಟ್ಟುವಂತಹವು, ಬೆವರಿನಿಂದ ಹುಟ್ಟುವಂತಹವು, ದ್ವಿಜನ್ಮವುಳ್ಳ ಪಕ್ಷಿಗಳು, ವೃಕ್ಷಗಳು, ಸಸ್ಯಗಳು, ವಿವಿಧ ವರ್ಗಗಳ ಅಡಿಯಲ್ಲಿ ಬರುವ ಈ ಎಲ್ಲಾ ಜೀವಿಗಳನ್ನು ದಯವಿಟ್ಟು ವರ್ಣಿಸಿರಿ. ಅವುಗಳ ಸಂತತಿಗಳನ್ನು ಮತ್ತು ಉಪವಿಭಾಗಗಳನ್ನು ದಯವಿಟ್ಟು ವರ್ಣಿಸಿರಿ. ಶ್ಲೋಕ 28. ಗುಣಾವತಾರೈರ್ವಿಶ್ವಸ್ಯ ಸರ್ಗಸ್ಥಿತ್ಯಪ್ಯಯಾಶ್ರಯಂ ಸೃಜತ ಶ್ರೀನಿವಾಸಸ್ಯ ವ್ಯಾಚಕ್ಷ್ವೋದಾರ ವಿಕ್ರಮಂ. ಅನುವಾದ: ಐಹಿಕ ತ್ರಿಗುಣಗಳ ಅವತಾರಗಳಾದ ಬ್ರಹ್ಮದೇವ, ವಿಷ್ಣು, ಮಹೇಶ್ವರರನ್ನೂ ದಯವಿಟ್ಟು ವರ್ಣಿಸಿರಿ ಮತ್ತು ದೇವೋತ್ತಮ ಪರಮಪುರುಷನ ಅವತಾರವನ್ನೂ ಹಾಗೂ ಅವನ ಅತ್ಯದ್ಭುತ ಕಾರ್ಯಗಳನ್ನೂ ದಯವಿಟ್ಟು ವರ್ಣಿಸಿರಿ. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ವಿದುರರು ಮೈತ್ರೇಯ ಮಹರ್ಷಿಗಳಿಗೆ ಕೇಳ್ತಾರೆ, ಕಾರಣ ಸಮುದ್ರದಲ್ಲಿ ಮಲಗಿರುವಂಥ ಪುರುಷಾವತಾರವನ್ನ ಈ ಒಂದು ಐಹಿಕ ಸೃಷ್ಟಿಗಳಲ್ಲಿ ಮೂಲ ಪುರುಷ ಅಂತ ಹೇಳ್ತಾರೆ. ಎಲ್ಲ ಲೋಕಗಳು, ಅದರಲ್ಲಿರುವಂಥ ನಿವಾಸಿಗಳು ಎಲ್ಲರೂ ಕೂಡ ನೆಲೆಸಿರುವಂಥ ಆ ಭಗವಂತನ ವಿರಾಟ್ ರೂಪದಲ್ಲಿ ಬೇಕಾದಷ್ಟು ಕೈಗಳಿದೆ, ಕಾಲುಗಳಿದೆ ಅಂತೆಲ್ಲ ಹೇಳಿದ್ರು. ಆಮೇಲೆ ಅತೀ ವಿಸ್ತೃತವಾಗಿರುವಂಥ ಈ ವಿರಾಟ್ ರೂಪ ಮತ್ತು ಅವನ ಇಂದ್ರಿಯಗಳು, ಆ ಇಂದ್ರಿಯ ವಿಷಯಗಳು, 10 ಪ್ರಕಾರದ ಪ್ರಾಣವಾಯುಗಳು, 3 ರೀತಿಯ ಜೀವನ ಶಕ್ತಿಗಳೆಲ್ಲ ಅಸ್ತಿತ್ವದಲ್ಲಿದೆ ಅಂತ ನೀವು ಹೇಳಿದ್ರಿ. ಈಗ ಆ ಒಂದೊಂದು ಭಾಗದ ಬಗ್ಗೆ, ಅದರ ಶಕ್ತಿಯ ಬಗ್ಗೆ ನನಗೆ ವಿವರಣೆ ಮಾಡಿ ಹೇಳಿ. ಮತ್ತೆ ಮಕ್ಕಳು, ಮೊಮ್ಮಕ್ಕಳು, ಕುಟುಂಬ ಸದಸ್ಯರ ರೂಪದಲ್ಲೇನೆ ಈ ಶಕ್ತಿ ಬೇರೆ ಬೇರೆ ರೀತಿಯಿಂದ ಬೇರೆ ಬೇರೆ ಯೋನಿಗಳಲ್ಲಿ ವಿಶ್ವದಲ್ಲೆಲ್ಲ ಹರಡಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಅಂತ ಹೇಳ್ತಾರಲ್ಲ, ಅದನ್ನು ನಾವು ಓದ ಭಾಗದಲ್ಲಿ ತಿಳ್ಕೊಂಡಿದ್ವಿ. ಈಗ ವಿದುರರು ಏನು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಹೇಳ್ತಾರೆ, ಪ್ರಜಾಪತಿ ಬ್ರಹ್ಮ ಅನ್ನುವಂತಹ ಸಕಲ ದೇವತೆಗಳ ನಾಯಕ ಯಾರು? ಬ್ರಹ್ಮ. ಅವನು ಯುಗದ ಅಧಿಪತಿಗಳಾದ, ಒಂದೊಂದು ಯುಗಕ್ಕೆ ಒಬ್ಬೊಬ್ಬರು ಅಧಿಪತಿಗಳಿರ್ತಾರೆ. ಆ ರೀತಿಯ ನಾನಾ ಮನುಗಳನ್ನು ಸ್ಥಾಪಿಸ್ಬೇಕು ನಾನು ಅಂತ ಹೇಗೆ ನಿಶ್ಚಯ ಮಾಡಿದ್ರು ಅನ್ನೋದನ್ನ ಇಲ್ಲಿ ದಯವಿಟ್ಟು ವರ್ಣನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಈಗ ದೇವತೆಗಳಲ್ಲಿ ಮುಖ್ಯರಾದವರು ಬ್ರಹ್ಮದೇವರು. ಆ ಬ್ರಹ್ಮ ಸೃಷ್ಟಿ ಮಾಡೋದು ಮೊದಲು ಯಾರನ್ನ ಅಂತಂದ್ರೆ ಮನುಗಳನ್ನ. ಯಾಕಂದ್ರೆ ಒಂದೊಂದು ಯುಗ ಬರುತ್ತಲ್ಲ, ಆ ಯುಗವನ್ನ ನೋಡ್ಕೊಳ್ಳೋದಕ್ಕೊಬ್ಬ ಅಧಿಪತಿ ಬೇಕಲ್ವಾ ಅಂತ ಎಷ್ಟೋ ಯುಗಗಳು ಕಳೆದು ಬಿಟ್ಟಿದೆ ಅಲ್ವಾ. ಒಂದೊಂದು ಯುಗಕ್ಕೊಬ್ಬೊಬ್ರು ಮನುಗಳಿರ್ತಾರೆ. ಅವರನ್ನ ನಾನು ಸೃಷ್ಟಿ ಮಾಡಬೇಕು ಅಥವಾ ಅವ್ರನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಗೆ ಅವರು ನಿರ್ಧಾರ ಮಾಡ್ತಾರೆ ಅದ್ರ ಬಗ್ಗೆ ನನಗೆ ದಯವಿಟ್ಟು ಹೇಳಿ. ಮತ್ತೆ ಆ ಮನುಗಳು, ಅವರ ವಂಶಜರು ಯಾರಿದ್ದಾರೋ ಅವ್ರ ಬಗ್ಗೆನೂ ನನಗೆ ವರ್ಣನೆ ಮಾಡಿ ಹೇಳಿ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾರೆ. ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಮಾನವ ಸಂತತಿ ಅಥವಾ ಮನುಷ್ಯ ಸರವು ಪ್ರಜಾಪತಿ ಬ್ರಹ್ಮನ ಮಕ್ಕಳು ಮತ್ತು ಮೊಮ್ಮಕ್ಕಳಾದ ಮನುಗಳ ವಂಶಜವಾಗಿವೆ. ಮನುವಿನ ವಂಶಜರು ಎಲ್ಲ ವಿಭಿನ್ನ ಲೋಕಗಳಲ್ಲಿ ನೆಲೆಸಿದ್ದಾರೆ ಮತ್ತು ಸಕಲ ವಿಶ್ವವನ್ನು ಆಳುತ್ತಾರೆ. ಇಲ್ಲಿ ಗುರುಗಳು ಮನುಷ್ಯ ಅಂತ ಯಾಕೆ ಕರೀತಾರೆ? ಮನುಗಳಿಂದ ನಾವು ಬಂದಿರೋದ್ರಿಂದ ಮನುಷ್ಯರು ಅಂತ ಹೇಳೋದು.
ಮಾನವ ಸಂತತಿ ಅಥವಾ ಮನುಷ್ಯರು ಅಂತ ನಮ್ಮನ್ನು ಕರಿತೀವಲ್ವಾ. ಈ ಒಂದು ಸರ, ಮನುಷ್ಯ ಸರ ಅನ್ನೋದು ಅಥವಾ ಮನುಷ್ಯ ಸಂತತಿ ಅನ್ನೋದು ಪ್ರಜಾಪತಿಯಾದಂತಹ ಬ್ರಹ್ಮನ ಮಕ್ಕಳು ಮತ್ತು ಮೊಮ್ಮಕ್ಕಳು, ಯಾರು? ಮನುಗಳ ವಂಶಜರು, ಅವರಿಂದ ಬಂದಿರುವಂಥದ್ದು. ಈ ಮನುವಿನ ಸಂತತರು ಈ ಭೂಲೋಕದಲ್ಲ ಅಷ್ಟೇ ಅಲ್ಲ, ಬೇರೆ ಬೇರೆ ಲೋಕಗಳಲ್ಲೂ ಇದ್ದಾರೆ, ಮತ್ತೆ ಎಲ್ಲ ವಿಶ್ವವನ್ನು ಕೂಡ ಆಳ್ತಾ ಇದ್ದಾರೆ ಅಂತ ಇಲ್ಲಿ ಗುರುಗಳು ಹೇಳಿದ್ದಾರೆ. ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾರೆ? ಈ ಭೂಮಿಯ ಊರ್ಧ್ವ ಭಾಗ ಅಂದರೆ ಭೂಮಿಗಿಂತ ಮೇಲ್ಭಾಗ, ಅದೇ ರೀತಿ ಅಧೋಭಾಗ ಅಂದರೆ ಕೆಳಗಿನ ಲೋಕಗಳಿದೆಯಲ್ಲ, ಅವೆಲ್ಲ ಹೇಗೆ ಇಲ್ಲಿ ಇದೆ ಅನ್ನೋದನ್ನು ಕೂಡ ನೀವು ನನಗೆ ವರ್ಣನೆ ಮಾಡಿ ಹೇಳಿ. ಆ ಲೋಕಗಳ ಹಾಗೇನೆ ಈ ಭೂಲೋಕದ ಬಗ್ಗೆನೂ ಕೂಡ ನನಗೆ ವಿವರವಾಗಿ ತಿಳಿಸಿ, ಅಂದರೆ ಎಲ್ಲ ಲೋಕಗಳ ಬಗ್ಗೆನೂ ಕೂಡ ನನಗೆ ತಿಳಿಸಿ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನೋಡೋಣ. ಯಸ್ಮಿನ್ ವಿಜ್ಞಾತೆ ಸರ್ವಂ ಏವಂ ವಿಜ್ಞಾತಂ ಭವತಿ. ಭಗವದ್ಭಕ್ತನು ಭಗವಂತನಿಗೆ ಸಂಬಂಧಿಸಿದಂತೆ ಐಹಿಕ ಮತ್ತು ಆಧ್ಯಾತ್ಮಿಕವಾದದ್ದೆಲ್ಲವನ್ನೂ ತಿಳಿಯುತ್ತಾನೆ ಎಂಬುದನ್ನು ಈ ವೇದ ಮಂತ್ರವು ಒತ್ತಿ ಹೇಳುತ್ತದೆ. ಕೆಲವು ಅಲ್ಪ ಬುದ್ಧಿಯ ಮನುಜರು ತಪ್ಪಾಗಿ ಭಾವಿಸುವಂತೆ ಭಕ್ತರು ಸುಮ್ಮನೆ ಭಾವುಕರಾಗಿರುವುದಿಲ್ಲ. ಅವರ ನಿರ್ದೇಶನವು ಕಾರ್ಯ ಸಾಧುವಾಗಿರುತ್ತದೆ. ಅವರು ಇರುವುದೆಲ್ಲವನ್ನೂ ಮತ್ತು ವಿವಿಧ ಸೃಷ್ಟಿಗಳ ಮೇಲೆ ಭಗವಂತನ ಪ್ರಭುತ್ವದ ಎಲ್ಲ ವಿವರಗಳನ್ನು ಅರಿಯುತ್ತಾರೆ. ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ ಅಂತಂದ್ರೆ, ವೇದದ ಒಂದು ವಾಕ್ಯವನ್ನ ಹೇಳಿದ್ದಾರೆ, ಯಸ್ಮಿನ್ ವಿಜ್ಞಾತೆ ಸರ್ವ ಏವಂ ವಿಜ್ಞಾತಂ ಭವತಿ ಅಂತ. ಏನು ಅಂದ್ರೆ, ಈಗ ಭಗವದ್ಭಕ್ತ ಬರೀ ಜಪ ಮಾಡಿಕೊಂಡು ಅಥವಾ ಭಗವಂತನ ನಾಮ ಸಂಕೀರ್ತನೆ ಮಾಡ್ಕೊಂಡು ಅಷ್ಟೇ ಇರೋದಿಲ್ಲ. ಭಗವಂತನಿಗೆ ಸಂಬಂಧಪಟ್ಟಿರುವಂಥದ್ದು ಎಲ್ಲದ್ರ ಬಗ್ಗೆನೂ ಅವನು ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾನೆ. ಈಗ ನಾವು ಯಾರನ್ನಾದರೂ ಪ್ರೀತಿಸ್ತೀವಿ ಅಂತ ಇಟ್ಕೊಳ್ಳಿ, ಆಗ ಆ ವ್ಯಕ್ತಿಯ ಒಂದು ವಿಷಯ ಮಾತ್ರ ನಾವು ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಾ? ಇಲ್ಲ, ಆ ವ್ಯಕ್ತಿಯ ಕಂಪ್ಲೀಟ್ ವಿವರವನ್ನು, ಅಂದರೆ ಅವನಿಗೇನಿಷ್ಟ, ಏನಿಷ್ಟ ಇಲ್ಲ, ಯಾರನ್ನು ಇಷ್ಟಪಡ್ತಾನೆ, ಯಾವ ರೀತಿ ಇರ್ತಾನೆ, ಆಮೇಲೆ ಯಾವ ರೀತಿಯ ಊಟ ಇಷ್ಟ ಅವನಿಗೆ, ಎಲ್ಲವನ್ನೂ ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಲ್ವ. ಅವನಿಗೆ ಸಂಬಂಧಪಟ್ಟಿರುವಂಥದ್ದು ಎಲ್ಲವನ್ನೂ ತಿಳ್ಕೊಳ್ತೀವಿ ನಾವು. ಅದೇ ರೀತಿ ಭಗವಂತನ ಭಕ್ತನು ಭಗವಂತನನ್ನು ತುಂಬ ಪ್ರೀತಿಸ್ತಾನೆ. ಅದಕ್ಕೋಸ್ಕರ ಅವನಿಗೆ ಸಂಬಂಧಪಟ್ಟ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾನೆ. ಅದು ಐಹಿಕವೇ ಆಗಿರಲಿ, ಆಧ್ಯಾತ್ಮಿಕವೇ ಆಗಿರಲಿ. ಯಾಕಂದರೆ ಐಹಿಕನೂ ಕೂಡ ಭಗವಂತನಿಗೆ ಸಂಬಂಧಪಟ್ಟಿದ್ದೆ ಅಲ್ವಾ. ಆ ರೀತಿ ಈ ವೇದ ಮಂತ್ರದ ಒಂದು ಅರ್ಥ ಆಯ್ತಾ. ಕೆಲವು ಅಲ್ಪ ಬುದ್ಧಿ ಇರುವಂತಹ ಮನುಷ್ಯರು ತಪ್ಪಾಗಿ ತಿಳ್ಕೊಂಬಿಡ್ತಾರೆ. ಏನು, ಭಕ್ತರು ಸುಮ್ಮನೆ ಇರ್ತಾರೆ ಭಾವುಕರಾಗಿ ಅಂತಂದ್ಬಿಟ್ಟು. ಆದರೆ ನಿಜವಾಗ್ಲೂ ಭಕ್ತರು ಸುಮ್ಮನೆ ಇರೋದಿಲ್ಲ. ಅವರು ತುಂಬಾನೇ ಆಕ್ಟಿವ್ ಆಗಿರ್ತಾರೆ. ಅವರು ಯಾವಾಗಲೂ ಕೆಲಸ ಮಾಡುವಂಥವ್ರು, ಸುಮ್ಮನೆ ಕೂರುವಂಥವ್ರಲ್ಲ ಆಯ್ತಾ. ಭಗವಂತನ ನಾಮಸ್ಮರಣೆ ಮಾಡ್ತಿದ್ದಾರೆ ಕೂತ್ಕೊಂಡು ಅಂದಿದ ತಕ್ಷಣ ಅವ್ರು ಬರೀ ಕೂತಿರ್ತಾರೆ ಅಲ್ಲ, ಅವ್ರು ಎಲ್ಲ ರೀತಿಯ ಕೆಲಸಗಳನ್ನು ಮಾಡ್ತಾರೆ, ಭಗವಂತನ ವಿಚಾರಗಳನ್ನು ತಿಳ್ಕೊಳ್ತಾರೆ, ಭಗವಂತನಿಗೆ ಸಂಬಂಧಪಟ್ಟಂತಹ ಈ ಲೋಕದಲ್ಲೂ ತನಗಿರುವಂಥ ಜವಾಬ್ದಾರಿಗಳನ್ನು ಕೂಡ ಮಾಡ್ತಾರೆ. ಆಮೇಲೆ ಬೇರೆಯವರಿಗೆ ಭಗವಂತನ ಬಗ್ಗೆ ಹೇಳೋದನ್ನು ಕೂಡ ಮಾಡ್ತಾರೆ. ಎಲ್ಲ ರೀತಿಯ ಕೆಲಸಗಳನ್ನು ಮಾಡ್ತಾರೆ. ಅವ್ರು ಇರೋದೆಲ್ಲವನ್ನ ಮತ್ತು ಇನ್ನೂ ಭಗವಂತನ ಬೇರೆ ಬೇರೆ ರೀತಿಯ ಸೃಷ್ಟಿ ಇದೆಯಲ್ಲ, ಅದು ಎಲ್ಲದರ ಮೇಲೂ ಕೂಡ ಆ ಭಗವಂತನ ಪ್ರಭುತ್ವ ಹೇಗಿದೆ ಅದ್ರ ಬಗ್ಗೆ ತಿಳ್ಕೋಬೇಕು ಅನ್ನುವಂಥ ಆಸಕ್ತಿ ಅವ್ರಿಗೆ ಬರುತ್ತೆ. ಅವರು ಎಲ್ಲವನ್ನ ತಿಳ್ಕೊಳ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಪ್ರಾಣಿಗಳು, ಮನುಷ್ಯರು ಮತ್ತು ಗರ್ಭದಿಂದ ಹುಟ್ಟುವಂಥದ್ದು. ಈಗ ಕೆಲವು ಪ್ರಾಣಿಗಳು ಗರ್ಭ ಧರಿಸುತ್ತೆ, ಅದರಿಂದ ಹುಟ್ಟುತ್ತೆ. ಕೆಲವು ಬೆವರಿನಿಂದ ಹುಟ್ಟುತ್ತೆ. ಆಮೇಲೆ ದ್ವಿಜನ್ಮ ಇರುವಂಥ ಪಕ್ಷಿಗಳು, ವೃಕ್ಷಗಳು, ಸಸ್ಯಗಳು, ಈ ರೀತಿ ಬೇರೆ 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 ರೀತಿಯಲ್ಲಿ ಬರುವಂಥ ಎಲ್ಲ ಜೀವಿಗಳ ಬಗ್ಗೆನೂ ಕೂಡ ನನಗೆ ಹೇಳಿ, ಅವುಗಳ ಸಂತತಿಗಳು ಅಂದರೆ ಅವ್ರ ಮಕ್ಕಳು, ಮೊಮ್ಮಕ್ಕಳು ಎಲ್ಲ ಇರುತ್ತಲ್ಲ, ಅವರದ್ದು ಒಂದು ಫ್ಯಾಮಿಲಿನೇ ಅದು. ಆಮೇಲೆ ಅವರ ಉಪವಿಭಾಗಗಳು ಎಲ್ಲದರ ಬಗ್ಗೆ ಕೂಡ ಹೇಳಿ. ಅಂದರೆ ಭಗವಂತ ಹೇಗೆಲ್ಲ ಇದನ್ನು ಸೃಷ್ಟಿ ಮಾಡಿದಾನೆ, ಯಾಕೆ ಮಾಡ್ದ, ಹೇಗೆ ಮಾಡ್ದ, ಯಾವ್ಯಾವ ಜೀವಿಗಳಿಲ್ಲಿದ್ದಾವೆ, ಆ ಜೀವಿಗಳ ಕಂಪ್ಲೀಟ್ ವಿವರಣೆಯನ್ನು ನನಗೆ ತಿಳಿಸ್ಕೊಡಿ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾರೆ. ಇನ್ನು ಅದರ ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ, ಐಹಿಕ ತ್ರಿಗುಣಗಳ ಅವತಾರಗಳು ಅಂದರೆ 3 ಗುಣಗಳಿಗೆ 3 ದೇವತೆಗಳಿದಾರಲ್ವಾ, ಬ್ರಹ್ಮದೇವ, ವಿಷ್ಣು, ಮಹೇಶ್ವರ, ಅವರ ಬಗ್ಗೆನೂ ಕೂಡ ನನಗೆ ವರ್ಣನೆ ಮಾಡಿ. ಮತ್ತು ದೇವೋತ್ತಮ ಪರಮಪುರುಷನ ಅವತಾರವನ್ನ, ಅವನು ಏನೇನು ಅವತಾರ ತಗೊಂಡ ಮತ್ತು ಅವನ ಅದ್ಭುತ ಕಾರ್ಯಗಳೇನು, ಆ ಅವತಾರದಲ್ಲಿ ಅವನು ಮಾಡಿರುವಂಥ ಕಾರ್ಯಗಳೇನು, ಅದ್ರ ಬಗ್ಗೆನೂ ಕೂಡ ನನಗೆ ಹೇಳಿ ಅಂತಂದ್ಬಿಟ್ಟು ಇಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಭಾವಾರ್ಥದಲ್ಲಿ ಗುರುಗಳೇನು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ.
ಐಹಿಕ ತ್ರಿಗುಣಗಳ 3 ಅವತಾರಗಳಾದ ಬ್ರಹ್ಮದೇವ, ವಿಷ್ಣು, ಮಹೇಶ್ವರರು ವಿಶ್ವದ ಅಭಿವ್ಯಕ್ತಿಯ ಸೃಷ್ಟಿ ಸ್ಥಿತಿ ಲಯಗಳಿಗೆ ಮೂಲ ದೇವತೆಗಳಾದರೂ ಅವರು ಅಂತಿಮ ಅಧಿಕಾರಿಗಳಲ್ಲ. ದೇವೋತ್ತಮ ಪರಮಪುರುಷನಾದ ಭಗವಾನ್ ಕೃಷ್ಣನು ಅಂತಿಮ ಧ್ಯೇಯನೂ ಸಕಲ ಕಾರಣಗಳಿಗೆ ಕಾರಣನೂ ಆಗಿದ್ದಾನೆ. ಅವನೇ ಆಶ್ರಯ, ಅಂದರೆ ಸಕಲಕ್ಕೂ ಅಂತಿಮ ತಂಗುದಾಣವಾಗಿದ್ದಾನೆ. ಇಲ್ಲೇನು ಹೇಳ್ತಾ ಇದ್ದಾರೆ ಗುರುಗಳು, 3 ಗುಣಗಳ 3 ಅವತಾರಗಳಿದೆ. ಒಂದೊಂದು ಗುಣಕ್ಕೆ ಒಂದೊಂದು ಪ್ರಧಾನ ದೇವತೆ. ಯಾರ್ಯಾರು ಅಂತಂದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರರು. ಇವ್ರು ಏನು ಕೆಲಸ ಮಾಡ್ತಾರೆ? ಸೃಷ್ಟಿ, ಸ್ಥಿತಿ ಮತ್ತೆ ಲಯ, ಈ ಒಂದು ಮೂಲಕ್ಕೆ ದೇವತೆಗಳು ಇವರೆಲ್ಲ. ಆದ್ರೆ ಇವರು ಅಂತಿಮ ಅಧಿಕಾರಿಗಳಲ್ಲ. ಇವ್ರು ಏನೇ ಮಾಡಿದ್ರು ಆ ಭಗವಂತನ ನಿರ್ದೇಶನದ ಅಡಿಯಲ್ಲಿ ಅವನೇನು ಹೇಳ್ತಾನೋ ಹಾಗೆ ಮಾಡೋರು ಇವ್ರು ಅಷ್ಟೇನೆ. ಅವರು ಮೂಲ ದೇವತೆ ಅಲ್ಲ, ಮೂಲ ಅಧಿಕಾರಿಗಳಲ್ಲ. ಅದನ್ನ ಚೆನ್ನಾಗಿ ನೆನ್ಪಿಟ್ಕೊಂಡಿರ್ಬೇಕು. ಮೂಲ ಅಧಿಕಾರಿ ಯಾರು ಅಂತಂದ್ರೆ ಭಗವಂತನಾದ ಕೃಷ್ಣ. ಅಂತಿಮ ಧ್ಯೇಯ ಅಂದ್ರೆ ಇವರೆಲ್ಲ ಏನಾದ್ರೂ ಡಿಸಿಷನ್ ತಗೊಂಡ್ರೆ ಕೊನೆಗೆ ನಿರ್ಧಾರವನ್ನ ತಗೊಳ್ಳೋನು ಯಾರು ಅಂತಂದ್ರೆ ಭಗವಂತ. ಅವನೇ ಎಲ್ಲಾ ಕಾರಣಗಳಿಗೂ ಕಾರಣಕರ್ತ. ಈಗ ನಮ್ಮ ಜೀವನದಲ್ಲೂ ಏನಾದ್ರೂ ಒಂದು ಘಟನೆ ನಡೆದಿದೆ ಅಂತಂದ್ರೆ ಅದಕ್ಕೆ ಕಾರಣವನ್ನ ಹುಡುಕ್ತಾ ಹೋದರೆ ಅದಕ್ಕೆ ಮೂಲ ಕಾರಣ ಯಾರು? ಭಗವಂತ ಆಗಿರ್ತಾನೆ. ಅವನೇ ಆಶ್ರಯ. ಅಂತಂದ್ರೆ ಏನು? ಎಲ್ಲಕ್ಕೂ ಕೂಡ ಅಂತಿಮ ತಂಗುದಾಣ. ಆಶ್ರಯ ಅಂತಂದ್ರೆ ಇಲ್ಲಿ ಕೊನೆಯಲ್ಲಿ ನಾವು ಹೋಗಿ ಎಲ್ಲಿ ಇರ್ತೀವಿ ಅಂತಂದ್ರೆ ಆ ಭಗವಂತನಲ್ಲೇ ಇರೋದು. ಪ್ರಳಯ ಆದಾಗ ಎಲ್ಲೋ ಹೋಗ್ತೀವಿ ನಾವು? ಭಗವಂತನ ಒಳಗಡೆ ಹೋಗಿ ಸೇರ್ಕೊಳ್ತೀವಿ. ಆಮೇಲೆ ಮತ್ತೆ ಆ ಒಂದು ಸೃಷ್ಟಿ ನಡಿಬೇಕಾದ್ರೆ ಮತ್ತೆ ಭಗವಂತನಿಂದ ನಾವು ಹೊರಗಡೆ ಬರ್ತೀವಿ. ಈ ರೀತಿ ಇದನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನೋಡಿ. ಇಲ್ಲಿ ವಿದುರರು ನಮಗೆಲ್ಲರಿಗೂ ಕೂಡ ಈ ಸೃಷ್ಟಿ ಹೇಗಾಯ್ತು, ಭಗವಂತ ಹೇಗೆ ಸೃಷ್ಟಿ ಮಾಡ್ದ, ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ತಿಳ್ಕೊಳ್ಳಿ ಅನ್ನೋ ಒಂದು ಕಾರಣದಿಂದಾನೇ ಮೈತ್ರೇಯ ಮಹರ್ಷಿಗಳಿಗೆ ಇಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ನಮಗಿವಾಗ ಕೆಲವು ಮಟ್ಟಿಗೆ ವಿಶ್ವರೂಪದ ಬಗ್ಗೆ ಗೊತ್ತಾಯ್ತು ಅಲ್ವಾ? ಓದ ಭಾಗದಲ್ಲೇ ಮೈತ್ರೇಯರು ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಈಗ ಅಲ್ಲಿಂದ ಮುಂದುವರೆದು ಕೇಳ್ತಾ ಇದ್ದಾರೆ, ಒಂದೊಂದು ಇಂದ್ರಿಯಗಳ ಬಗ್ಗೆ ಹೇಳಿ, ಆಮೇಲೆ ಆ ವಿಶ್ವ ಸೃಷ್ಟಿಯಲ್ಲಿರುವಂತ ಪ್ರಾಣಿ ಪಕ್ಷಿಗಳು, ಮನುಷ್ಯರು, ಮತ್ತೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಇವರೆಲ್ಲ ಹೇಗ್ ಮಾಡ್ತಾರೆ, ಭಗವಂತನ ಅವತಾರಗಳು ಯಾವುದು ಅದ್ರ ಬಗ್ಗೆ ಹೇಳಿ, ಆ ಅವತಾರದಲ್ಲಿ ಭಗವಂತ ಏನೇನೆಲ್ಲ ಕೆಲಸಗಳನ್ನ ಮಾಡ್ದ ಅದ್ರ ಬಗ್ಗೆ ಹೇಳಿ ಅಂತ ಫುಲ್ಲು ಡೀಟೇಲ್ ಆಗಿ ಭಗವಂತನ ಬಗ್ಗೆ ಇಲ್ಲಿ ಕೇಳ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಆ ವಿಷಯವನ್ನ ತಿಳ್ಕೊಳ್ಳೋಣ. ಮುಂದೆ ಏನಾಗತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.